ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಪನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆಯಲ್ಲಿ ಬಂದಿರುವಂತಹ 5 ಅಂಕದ ಪ್ರಶ್ನೆಯನ್ನು ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಯಾವ ರೀತಿ ಇತ್ತಪ್ಪ ಅಂತ ಕೇಳಿದ್ರೆ, ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲೇ ಇಲ್ಲಿ ನೋಡ್ರಿ, ನಿಮ್ಗೆ ಈ ಥರ ಡಯಾಗ್ರಾಮನ್ನು ಕೊಟ್ಟಿದ್ರು. ಈ ಪಾತ್ರೆ ಇದೆಯಲ್ಲ, ಏನಾಗಿದೆ, ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್. ಇಲ್ಲಿ ನೋಡಿ, ಟೋಟಲ್ ಎತ್ತರ ಎಷ್ಟು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಮತ್ತು ತ್ರಿಜ್ಯ 5 ಸೆಂಟಿಮೀಟರ್. ಇದರ ತ್ರಿಜ್ಯ, ಈ ಶಂಕು ಅಂತ ಕೇಳಿದರೆ ಅದರ ಪಾದದಲ್ಲಿ ಒಂದು ವೃತ್ತ ಇರುತ್ತಲ್ಲ, ವೃತ್ತ ಇದೆ ಅಂದಮೇಲೆ ಅದಕ್ಕೊಂದು ತ್ರಿಜ್ಯ ಇರುತ್ತೆ. ಅದೆಷ್ಟು ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್. ಪಾತ್ರೆಯ ಅಂಚಿನವರೆಗೂ ನೀರು ತುಂಬಿದೆ, ಅಂದರೆ ಈ ಟೋಟಲ್ ಪಾತ್ರೆಯಲ್ಲಿ ಫುಲ್ ನೀರನ್ನು ತುಂಬಿದ್ದಾರೆ. ಓಕೆ, ಅದರೊಳಗೆ ಒಂದೇ ಗಾತ್ರದ 100 ಸೀಸದ ಗುಂಡುಗಳನ್ನು ಹಾಕಿದಾಗ, ಇಲ್ಲಿ ನೋಡ್ರಿ, ಪಾತ್ರೆಯಲ್ಲಿ ಫುಲ್ ನೀರು ತುಂಬಿದ್ದಾರೆ. ಏನು ಹಾಕ್ತಾ ಇದ್ದಾರೆ, ಸೀಸದ ಗುಂಡುಗಳನ್ನು ಈ ಪಾತ್ರೆಯಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ಕೆಂಪು ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸೀಸದ ಗುಂಡುಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಫುಲ್ ನೀರು ತುಂಬಿರುವ ಪಾತ್ರೆ ಇದೆ ಅಂದಮೇಲೆ ಇಲ್ಲಿ ಸೀಸದ ಗುಂಡುಗಳನ್ನು ಹಾಕಿದಾಗ ಆ ಪಾತ್ರೆಯಲ್ಲಿರುವಂಥ ನೀರು ಹೊರಗೆ ಬೀಳುತ್ತಾ? ಹಾಂ, ಹೌದು, ಬೀಳುತ್ತೆ. ಯಾಕೆಂದರೆ ಫುಲ್ ನೀರು ತುಂಬಿದ್ದಾರೆ. ಇದರೊಳಗೆ ಮತ್ತೇನಾದರೂ ಹಾಕಿದ್ರೆ ಅದರಲ್ಲಿರುವಂತಹ ನೀರು ಏನಾಗುತ್ತೆ, ಹೊರಗಡೆ ಚೆಲ್ಲುತ್ತೆ. ಈ ಹೊರಗಡೆ ಏನು ಚೆಲ್ಲಿದೆಯಲ್ಲ ನೀರು, ಅದೆಷ್ಟಿದೆ ಅಂತೆ, 1/4. ಅಂದರೆ ಇದರಲ್ಲಿ ಎಷ್ಟು ತುಂಬಿದೆಯಲ್ಲ ಅದರಲ್ಲಿ 1/4 ಇದು ಟೋಟಲ್ 4 ಭಾಗ ನೀರು ತುಂಬಿದೆ. ಆ 4 ಭಾಗ ನೀರಲ್ಲಿ 1 ಭಾಗ ಹೊರಗಡೆ ಚೆಲ್ತಾ ಇದೆ ಅಂತೇಳಿ ಅರ್ಥ. ಓಕೆ, ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಈಗ ಇದರ ಅರ್ಥ ಏನು ಅಂತ ಕೇಳಿದ್ರೆ, ನಾವು ಎಷ್ಟು ಗುಂಡನ್ನು ಹಾಕಿರ್ತೀವಲ್ಲ, ಓಕೆನಾ, ಅಷ್ಟು ಗುಂಡಿನ ಭಾಗ ನೀರು ಏನಾಗ್ತಾ ಇದೆ, ಹೊರಗಡೆ ಚೆಲ್ತಾ ಇದೆ. ಇದನ್ನು ಇಕ್ವೇಷನ್ ರೂಪದಲ್ಲಿ ಯಾವ ರೀತಿ ಬರಿಬಹುದು ಅಂತ ನೋಡ್ಕೊಳ್ರಿ. ಓಕೆ, ನೋಡ್ರಿ, ನಮಗೆ ಎಷ್ಟು ಸೀಸದ ಗುಂಡುಗಳನ್ನು ಕೊಟ್ಟಿದ್ರು, 100 ಸೀಸದ ಗುಂಡು. 100 ಗುಣಿಸು ಸೀಸದ ಗುಂಡಿನ ಘನಫಲ. ಇದರ ಅರ್ಥ ಏನು ಅಂತ ಹೇಳ್ತೀನಿ ನಾನು. = 1/4 ಗುಣಿಸು ಶಂಕುವಿನ ಘನಫಲ. ನಾ ಏನು ಹೇಳಿದ್ದೆ ಹೇಳ್ರಿ, ನಮಗೆ ಎಷ್ಟು ಸೀಸ ಇದೆ, 100 ಸೀಸದ ಗುಂಡಿದೆ. ಆ 100 ಸೀಸದ ಗುಂಡಿನ ಘನಫಲವನ್ನು ತಗೋಬೇಕು. ಆ ಘನಫಲ ಯಾವುದಕ್ಕೆ ಸಮನಾಗಿರುತ್ತೆ, 1/4 ಶಂಕುವಿನ ಘನಫಲ. ಅಂತಂದರೆ ಈ ಶಂಕುವಿನಲ್ಲಿ ಎಷ್ಟು ನೀರು ತುಂಬಿದೆಯಲ್ಲ ಅಷ್ಟು ಘನಫಲ. ಓಕೆನಾ, ಅದರಲ್ಲಿ 1/4 ನೀರು ಚೆಲ್ತಾ ಇದೆ. ಎಷ್ಟು ನೀರು ಚೆಲ್ಲಿದೆಯೋ ಅದು ಯಾವುದಕ್ಕೆ ಸಮ, 100 ಗುಂಡಿನ ಘನಫಲಕ್ಕೆ ಅದು ಸಮ ಆಗಿರುತ್ತೆ. ಫಸ್ಟ್ ನಾವು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಬರಿಬೇಕು. ಏನು ಕೊಟ್ಟಿದ್ದಾರೆ, ಎತ್ತರ = 8 ಸೆಂಟಿಮೀಟರ್, ತ್ರಿಜ್ಯ ಏನು ಅಂತ ಹೇಳಿದ್ದಾರೆ, 5 ಸೆಂಟಿಮೀಟರ್. ಫಸ್ಟ್ ಇದನ್ನು ಬರ್ಕೋಬೇಕು. ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನಾವು ಎಷ್ಟು ಗುಂಡನ್ನು ಹಾಕ್ತೀವಲ್ಲ ಅಷ್ಟು ನೀರು ಹೊರಗೆ ಚೆಲ್ಲುತ್ತೆ. ಓಕೆನಾ, ಇಲ್ಲಿ ಎಷ್ಟು ಗುಂಡನ್ನು ಹಾಕಿದ್ದೀವಿ, 100 ಸೀಸದ ಗುಂಡಿನ ಘನಫಲ. ಎಷ್ಟು ಜಾಗವನ್ನು ಆಕ್ರಮಿಸಿಕೊಡುತ್ತಲ್ಲ ಅದು ಘನಫಲ. ಇಲ್ಲಿ 100 ಸೀಸದ ಗುಂಡು ಹಾಕಿದ್ದೀವಿ. ಸೊ 100 ಸೀಸದ ಗುಂಡಿನ ಘನಫಲ ಅದು ಯಾವುದಕ್ಕೆ ಸಮ, ಇದರಲ್ಲಿರೋ ಎಷ್ಟು ನೀರು ಹೊರಗೆ ಚೆಲ್ಲುತ್ತಲ್ಲ ಅದಕ್ಕೆ ಸಮ. ಎಷ್ಟು ನೀರು ಹೊರಗೆ ಚೆಲ್ಲುತ್ತೆ, 1/4 ಆ ಶಂಕುವಿನ ಘನಫಲದಷ್ಟು ನೀರು ಹೊರಗೆ ಚೆಲ್ಲುತ್ತೆ. ಆ ಶಂಕುವಿನ ಘನಫಲ ಎಷ್ಟಿದೆಯಲ್ಲ ಅದರಲ್ಲಿ 1/4 ನೀರು ಹೊರಗೆ ಚೆಲ್ಲುತ್ತೆ. ಓಕೆನಾ, ಅದನ್ನು ಇಕ್ವೇಷನ್ ಮಾಡಿ ಬರೆದಿರುವಂಥದ್ದು. ಈಗೆಲ್ಲ ಬೆಲೆಯನ್ನು ಅಪ್ಲೈ ಮಾಡ್ತಾ ಹೋಗೋಣ. ಓಕೆ, 100 ಗುಣಿಸು ಸೀಸದ ಗುಂಡು. ಸೀಸದ ಗುಂಡು ಯಾವ ಆಕಾರದಲ್ಲಿರುತ್ತೆ, ಇಲ್ಲಿ ಏನು ಹೇಳಿದ್ದಾರೆ, ಸ್ಪಿಯರ್, ಗೋಳದ ಆಕಾರದಲ್ಲಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಗೋಳದ ಘನಫಲದ ಸೂತ್ರ ಏನು ಅಂತ ಬರೀಬೇಕು. ಏನು ಹೇಳ್ರಿ, ಗೋಳದ ಘನಫಲದ ಸೂತ್ರ 4/3 πr³ ಅಂಥೇಳಿ. ಓಕೆನಾ, = 1/4 ಗುಣಿಸು ಶಂಕುವಿನ ಘನಫಲ. ಶಂಕುವಿನ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಏನು ಹೇಳ್ರಿ, πr²h/3 ಅಂಥೇಳಿ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲೂ ಒಂದು r ಬಂತು, ಇಲ್ಲೊಂದು r ಬಂತು. ಈ r ಶಂಕುವಿಗೆ ಸಂಬಂಧಪಟ್ಟಿರುವಂಥದ್ದು. ಈ r ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು, ಗುಂಡಿನ ಘನಫಲಕ್ಕೆ, ಅಂದರೆ ಗುಂಡಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಈ r ಬೇರೆ, ಈ r ಬೇರೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಇದಕ್ಕೆ R1 ಅಂತ ಹೆಸರು ಕೊಡ್ತೀನಿ, ಇಲ್ಲಿ R2 ಅಂತ ಹೆಸರು ಕೊಡ್ತೀನಿ. ಅದನ್ನು ಸಪ್ರೇಟ್ ಮಾಡಲಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಓಕೆನಾ, ನೆಕ್ಸ್ಟು ಇಲ್ಲಿ ನೋಡ್ರಿ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಭಾಗ ಹೋಯ್ತಾ. ಆಮೇಲೆ ಇಲ್ಲಿ π ಇದೆ, ಇಲ್ಲೂ π ಇದೆ, ಸೊ ಭಾಗ ಹೋಯ್ತಾ. ಓಕೆ, ನೆಕ್ಸ್ಟ್ ಏನೇನು ಉಳಿತು ನೋಡಿ, 100 ಗುಣಿಸು 4 ಏನಾಯ್ತು ಹೇಳ್ರಿ, 400 ಗುಣಿಸು R1³ ಅಂತೇಳಿ ಹಾಗೆ ಬರೀತೀನಿ. ಓಕೆ, 1/4 ಗುಣಿಸು R2.
R2 ಅಂತಂದರೆ ಏನು ಹೇಳ್ರಿ, R ಅಂದರೆ ಶಂಕು, ಶಂಕುವಿಗೆ ಸಂಬಂಧಪಟ್ಟಂತಹ ತ್ರಿಜ್ಯವನ್ನು ಕೊಟ್ಟಿದ್ದಾರಲ್ವಾ, ಎಷ್ಟು ಕೊಟ್ಟಿದ್ದಾರೆ 5, 5ಅನ್ನು 2 ಸಲ ಗುಣಾಕಾರ ಮಾಡಿ ಬರೀರಿ. ಇನ್ನು ಎಚ್ ಅಂದರೆ ಶಂಕುವಿನ ಎತ್ತರ, ಇಲ್ಲಿ ಎಲ್ಲದೂ ಶಂಕುವಿಗೆ ಸಂಬಂಧಪಟ್ಟಿರುವಂಥದ್ದು. ಶಂಕುವಿನ ಎತ್ತರವನ್ನು ಎಷ್ಟಂತ ಕೊಟ್ಟಿದ್ದಾರೆ ಹೇಳ್ರಿ, 8 ಅಂಥೇಳಿ ಅವರಿಗೆ ಕೊಟ್ಟಿದ್ದಾರೆ. ಸೊ 8 ಅಂತೇಳಿ ಬರೀರಿ. 4 1 4, 4 2 8 ಅಂಥೇಳಿ ಬರೀರಿ. ಈಗೇನಾಗುತ್ತೆ, R1 ಕ್ಯೂಬನ್ನು ಹಾಗೆ ಇಡ್ತೀನಿ ಈಕ್ವಲ್ ಟು, ಇಲ್ಲೇನಾಗುತ್ತೆ ನೋಡಿ, 5 5 25, 25 2 50. ಈ 400 ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಿಸು 400 ಅಂಥೇಳಾಗುತ್ತೆ. 0 ಹೋಯಿತು 0 ಹೋಯಿತು, 5 1 5 8 40. ಹಾಗಾದ್ರೆ ಏನೇನು ಉಳಿತು, R1 ಕ್ಯೂಬ್ ಈಕ್ವಲ್ ಟು 1/8 ಅಂಥೇಳಿ ಉಳಿತು. R1 ಇರಬೇಕಷ್ಟೇ, ನಮಗೆ R1 ಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, 1/8 ಇಲ್ಲಿ ಕ್ಯೂಬ್ ರೂಟ್, ಇಲ್ಲಿ ವರ್ಗಮೂಲ, ಘನಮೂಲ ಈ ಕಡೆ ಬರುತ್ತೆ. ಓಕೆನಾ, ಘನ ಇದೆಯಲ್ವಾ, ಸೊ ಘನಮೂಲ ಬರುತ್ತೆ. ವರ್ಗ ಇದ್ದಿದ್ರೆ ವರ್ಗಮೂಲ ಬರ್ತಿತ್ತು. 1/8ರ ವರ್ಗಮೂಲ ಯಾವುದು, ಯಾವ 3 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ 1/8 ಬರುತ್ತೆ ನೋಡ್ರಿ. 1/2, 1/2, 1/2. ಉತ್ತರ ಏನು ಬಂತು, 1 1 1, 1 1 1, 2 2 4, 4 2 8. ಹೌದಾ, ಯಾವುದನ್ನು ಗುಣಿಸ್ಬೇಕು, 1/2, 1/2 ಸೆಂಟಿಮೀಟರ್, ಇದು ಉತ್ತರ ಆಗಿರುತ್ತೆ. ಓಕೆ, 1/2 ಸೆಂಟಿಮೀಟರ್. ನಾವು ಯಾಕೆ ಅದನ್ನು ಕಂಡು ಹಿಡಿತಾ ಇದ್ವಿ ನೋಡ್ರಿ, ಇಲ್ಲಿ ಅವ್ರ ಕ್ವೆಶನಲ್ಲಿ ಏನು ಕಂಡು ಹಿಡಿಬೇಕು ಅಂತ ಹೇಳಿದರು, ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಅಂತ ಹೇಳಿದರು. ಪ್ರತಿ ಸೀಸದ ಗುಂಡಿದೆಯಲ್ವಾ, ಸೀಸದ ಗುಂಡಿನ ತ್ರಿಜ್ಯ ಏನಾಗುತ್ತೆ, R1, ಇದನ್ನು ಕಂಡು ಹಿಡಿಲಿಕ್ಕೆ ಹೇಳಿದರು. ಸೊ R1 ಇಲ್ಲಿ ನಾವು ಕಂಡು ಹಿಡಿದಿರುವಂಥದ್ದು. ಓಕೆ, ನೆಕ್ಸ್ಟ್ ಏನನ್ನು ಕಂಡು ಹಿಡಿದಾರೆ, ಮತ್ತು ಘನಫಲವನ್ನು ಕಂಡು ಹಿಡೀರಿ. ಯಾವುದ್ರ ಘನಫಲ, ಸೀಸದ ಗುಂಡಿನ ಘನಫಲ. ಹಾಗಾದರೆ ಬರೀರಿ ಅದನ್ನು, ಸೀಸದ ಗುಂಡಿನ ಘನಫಲ. ಸೀಸದ ಗುಂಡು ಯಾವ ಆಕಾರದಲ್ಲಿದೆ, ಗೋಳಾಕಾರದಲ್ಲಿದೆ. ಹಾಗಾದರೆ ಗೋಳದ ಘನಫಲವನ್ನು ಬರೀಬೇಕು. ಗೋಳದ ಘನಫಲ ಕಂಡುಹಿಡುವಂಥ ಸೂತ್ರ ಏನು, 4/3 πr ಕ್ಯೂಬ್. ಇಲ್ಲಿ R ಅಂದರೆ ಯಾವ R ಬರೆದಿದ್ವಿ, ಇಲ್ಲಿ ನೋಡ್ರಿ, ಸೀಸದ ಗುಂಡಿನ ಘನಫಲ R1 ಅಂತ ಬರೆದಿದ್ವಲ್ಲ, ಸೊ R1 ಅಂತ ಹೇಳಿ ಬರ್ಕೊಳ್ರಿ. ಓಕೆ, R1 ಈಕ್ವಲ್ ಟು 4/3 ಗುಣಿಸು ಪೈ ಬೆಲೆ ಏನು, ಪೈ ಬೆಲೆ 1 ಅವ್ರು ಕೊಟ್ಟಿರ್ತಾರೆ 3.14 ಅಂಥೇಳಿ. ಅವ್ರು ಕೊಡಲಿಲ್ಲ ಅಂತಂದರೆ ನಾವೇನು ಹಾಕಬೇಕು, 22/7 ಅಂಥೇಳಿ ಹಾಕಬೇಕು. ಗುಣಿಸು R1 ಎಷ್ಟು ಕೊಟ್ಟಿದ್ದಾರೆ ಕಂಡು ಹಿಡಿದ್ವಲ್ಲ ನಾವು. ಎಷ್ಟು, 1/2. R1 ಕ್ಯೂಬ್ ಅಂದರೆ R1 3 ಸಲ ಗುಣಾಕಾರ ಮಾಡಿರಿ ಅಂಥೇಳಿ. 1/2, 1/2, 1/2 ಅಂಥೇಳಿ. ಈಗ ನೋಡ್ರಿ, 2 1 2 11, 2 1 2 2, 2 1 2 1. ಓಕೆನಾ, ಆಯ್ತಾ. ನೆಕ್ಸ್ಟ್ ನೋಡ್ರಿ ಏನಿದೆ ಅಂಥೇಳಿ, ಇಲ್ಲಿ ಏನು ಉಳಿತು, 1 ಉಳಿದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನು ಉಳಿತು, ಇಲ್ಲಿ 11, ಸೊ 11 ಅಂಥೇಳಿ ಬರೀರಿ. ಇಲ್ಲಿ ಮತ್ತೇನಾದ್ರು ಉಳಿತಾ, ಎಲ್ಲ 1 ಇದೆ, 1 ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇಲ್ಲಿ ಏನೇನು ಉಳಿತು, ಇಲ್ಲಿ 1 ಉಳಿದಿದೆ, ಬರೆಯೋ ಅವಶ್ಯಕತೆ ಇಲ್ಲ. 7 3 21 ಅಂಥೇಳಿ. ಈಗ ನಿಮಗೆ ಭಾಗ ಹೊಡೆಯೋದು ಅರ್ಥ ಆಗದೆ ಇದ್ರೆ ನೋಡ್ಕೊಳ್ಳಿ ಹೇಗೆ ಹೊಡಿಬೇಕು ಅಂಥೇಳಿ. ಫಸ್ಟ್ ಇಲ್ಲಿ 3 ಇದೆಯಲ್ಲ, ಸೊ 3 ನೋಡಿ, 3ರಿಂದ 4 ಭಾಗ ಹೋಗುತ್ತಾ, ಇಲ್ಲ. 3ರಿಂದ 27 ಭಾಗ ಹೋಗುತ್ತಾ, ಇಲ್ಲ. 3ರಿಂದ 1 1 1 ಹೋಗಲ್ಲ. ಸೊ 3 ಬಿಟ್ಬಿಟ್ರಿ. ನೆಕ್ಸ್ಟ್ ಇರೋದು ಯಾವುದು, 7. 7ರಿಂದ 4 ಹೋಗುತ್ತಾ, ಇಲ್ಲ. 7ರಿಂದ 22 ಹೋಗುತ್ತಾ, ಇಲ್ಲ. 7ರಿಂದ 1 1 1 ಹೋಗಲ್ಲ. ಸೊ ಮತ್ತೆ ಇಲ್ಲಿ ನೆಕ್ಸ್ಟ್ ಸಂಖ್ಯೆ 2. 2ರಿಂದ 4 ಹೋಗುತ್ತಾ, 2 2 4, ಸೊ ಹೋಯ್ತು. ಇದು ಮುಗೀತಲ್ವಾ. ಈಗ ನೆಕ್ಸ್ಟ್ ಸಂಖ್ಯೆ 2 1 ಇಲ್ಲಿ ಮತ್ತೆ 2 ಇತ್ತು, 2 1 ಹೋಯ್ತಾ. ನೆಕ್ಸ್ಟ್ ಮತ್ತೊಂದು ಸಂಖ್ಯೆ 2 1 2 11. ಇಷ್ಟೇ, ಭಾಗ ಹೊಡೆಯೋದು ತುಂಬ ಸಿಂಪಲ್. ಫಸ್ಟ್ ಸಂಖ್ಯೆಯಿಂದ ಫಸ್ಟು ನೋಡ್ತಾ ಹೋಗುತ್ತಾ ಅಂಥೇಳಿ. ಮೇಲಿನ ಸಂಖ್ಯೆಗೆ ನೋಡ್ತಾ ಹೋಗಬೇಕು, ಕೆಳಗಿನ ಸಂಖ್ಯೆಗೆ ಹೊಡೆಯಲ್ಲ. ನೆಕ್ಸ್ಟು 2ನೇ ಸಂಖ್ಯೆ, ನೆಕ್ಸ್ಟ್ 3ನೇ ಸಂಖ್ಯೆ, ಈ ಥರ ನೋಡ್ಕೊಂಡು ಹೋದರೆ ಈಸಿಯಾಗಿ ಭಾಗ ಹೊಡಿಬೋದು ನೀವು. 11/21 ಇದನ್ನ ಉತ್ತರ ಮಾಡಿದಾಗ ನಿಮಗೆ 0.5238 ಅಂಥೇಳಿ ಉತ್ತರ ಬರುತ್ತೆ. ಇದು ಘನಫಲ ಆಗಿರೋದ್ರಿಂದ ಸೆಂಟಿಮೀಟರ್ ಕ್ಯೂಬಲ್ಲಿ ಉತ್ತರವನ್ನು ಬರಿಬೇಕು. ಸರಿನಾ, ಹಾಗಾದರೆ ಉತ್ತರ ಏನು ಬಂತು, ಸೀಸದ ಗುಂಡಿನ ಘನಫಲ ಈಕ್ವಲ್ ಟು 0.5238 ಸೆಂಟಿಮೀಟರ್ ಕ್ಯೂಬ್ ಅಂಥೇಳಿ. ಇದು ಎರಡನ್ನು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಈಸಿಯಾಗಿ ನೀವು ಇದನ್ನು ಮಾಡಬಹುದು. ಕ್ವೆಶನ್ ನೋಡಲಿಕ್ಕೆ ದೊಡ್ಡ ಅನಿಸುತ್ತೆ, ಬಟ್ ತುಂಬ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಇದು ನಿಮ್ಮ ಅಭ್ಯಾಸದಲ್ಲೇ ಕೊಟ್ಟಿರುವಂತಹ ಕ್ವೆಶನನ್ನು ಒಂಚೂರು ನಂಬರ್ಸನ್ನು ಚೇಂಜ್ ಮಾಡಿರ್ತಾರೆ ಅಷ್ಟೇ ಅವರು. ಓಕೆನಾ, ಸರಿ, ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಲ್ಲನೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೊನೆಯವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.